ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮಸ್ಕಾರ. ಇದು ನನ್ನ 3ನೇ ಸಿನಿಮಾ. ಫಸ್ಟ್ ಆಫ್ ಆಲ್ ಏನಂತ ಹೇಳಿದ್ರೆ, ನನ್ನ ಫಸ್ಟ್ ಸಿನಿಮಾ 2ನೇ ಸಿನಿಮಾ ನಿರ್ಮಾಪಕರು, ಇದು 3ನೇ ಸಿನಿಮಾ. ನಿರ್ಮಾಪಕರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತ ಹೇಳಿದ್ರೆ 3 ಸಿನಿಮಾದ ಬೇರೆ ಬೇರೆ ನಿರ್ಮಾಪಕರೇ, ಅವ್ರಿಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳಿದ್ರೆ, ನಾವು ಏನು ಮುಂದೆ ಇವತ್ತು ನಾನು ಏನು ಅಂದ್ಕೊಂಡಿದ್ದೇನೆ ಅದನ್ನು ತರಬೇಕು ಅಂತ ಹೇಳಿದ್ರೆ ಒಂದು ನಿರ್ಮಾಪಕನ ಸಹಾಯ ತುಂಬ ಮುಖ್ಯ. ಹಾಗಾಗಿ ನಿರ್ಮಾಪಕರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ನಾವೇನು ಅಂದ್ಕೊಳ್ತೀವಿ ಆ ಕತೆಗೆ ಒಂದು ಪೂರಕವಾದ ಕಲಾವಿದರು ಬೇಕಾಗ್ತದೆ. ಸೊ ಅಂಥದ್ರಲ್ಲಿ ನನಗೆ ತುಂಬ ಚೆನ್ನಾಗಿ ಸಿಕ್ಕಿದ್ದಾರೆ. ಮೇಘನಾ ಮೇಡಮ್ ಸಿಕ್ಕಿದ್ದಾರೆ, ಕಿಟಿ ಸರ್ ಸಿಕ್ಕಿದ್ದಾರೆ, ಹಾಗೆ ನಮ್ಮ ಸುಮಾರು ಕಲಾವಿದರು ಹೆಗ್ಡೆ ಸರ್ ಇದ್ದಾರೆ, ಆಮೇಲೆ ಕೃತಿ ಮೇಡಮ್ ಅಂತೂ ಮುಂದೆನೇ ಕೂತಿದ್ದಾರೆ. ಓಕೆನಾ, ಎಲ್ಲ ಕಲಾವಿದರು ಮತ್ತು ಹುಡುಗರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಏನು ಅಂದ್ಕೊಂಡಿದ್ದೀನಿ ಅದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ. ಸೊ ಎಲ್ಲರೂ ಸಪೋರ್ಟ್ ಬೇಕು. ಸೊ ಇಷ್ಟೇ ಏನು ಹೇಳಿ. ಕಲಾವಿದರು ಫಸ್ಟ್ ಆಫ್ ಆಲ್ ನಮ್ಮ ಕೃತಿ ಮೇಡಮ್ ಇದ್ದಾರೆ. ಓಕೆನಾ, ಫಸ್ಟ್ ಆಫ್ ಆಲ್ ಮೇಘನಾ ಮೇಡಮ್, ಕಿಟಿ ಸರ್, ಕೃತಿ ಮೇಡಮ್ ಇದ್ದಾರೆ. ಸೊ ನಮ್ಮ ಆರಾಧನಾ ಭಟ್ ಇದ್ದಾರೆ, ಅಭಿ ಇದ್ದಾನೆ, ಆಮೇಲೆ ನಮ್ಮ ಉಷಾ ಮೇಡಮ್ ಆ್ಯಕ್ಟ್ ಮಾಡಿದ್ದಾರೆ, ಚಂದ್ರಶೇಖರ್ ಜಿ ಇದ್ದಾರೆ, ಆಮೇಲೆ ಹೆಗ್ಡೆ ಸರ್ ಇದ್ದಾರೆ, ಮತ್ತು ಹುಡುಗರು ಎಲ್ಲರೂ ಇದ್ದಾರೆ. ಎಸ್ಪೆಷಲಿ ನಮ್ಮ ಚೋಟು ಚೆನ್ನಾಗಿ ಮಾಡಿದ್ದಾನೆ. ಆಮೇಲೆ ನಮ್ಮ ಆರಾಧನಾ ಮಂಗಳೂರು ಭಾಗದ ರಂಗಭೂಮಿ ಕಲಾವಿದರು ತುಂಬಾ ಜನರು ಈ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾರೆ. ಆಮೇಲೆ ತುಂಬಾ ಒಳ್ಳೊಳ್ಳೆ ಪಾತ್ರಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ನಾವೊಂದು 15-20 ದಿವಸ ಅಲ್ಲಿ ಶೂಟ್ ಮಾಡಿದ್ವಿ. ಎಲ್ಲರೂ ಎಷ್ಟು ಮಜಾ ಮಾಡಿದ್ವಿ ಅಂದ್ರೆ ಅದು ನಮಗೆ ಗೊತ್ತು ಚೆನ್ನಾಗಿ. ಕೆಲಸದ ಪಾಡ ಕೆಲಸ, ನಗು ಪಾಡ ನಗು ಕೆಲಸದ ಇದು ಆ್ಯಕ್ಟಿಂಗ್ ಬಗ್ಗೆ ತುಂಬ ಚೆನ್ನಾಗಿ. ಸಂಜೆ ಅಂತ ಇಲ್ಲ, ಫಸ್ಟು ಏನಪ್ಪ ಅಂದರೆ ಇಲ್ಲಿ ಒಂದು ವಿಷಯ ಪ್ರಸ್ತಾಪಿಸ್ಬೇಕು. ಈ ಮಾತಿಗೆ ಬಂದ ತಕ್ಷಣ ಕಿಟ್ಟಪ್ಪಣ್ಣನ ಫಸ್ಟ್ ಹಾಕೊಂಡಾಗ ಕಿಟ್ಟಪ್ಪಣ್ಣ ಬರೋದು ಲೇಟು, ಅದು ಇದು ಏನೆಲ್ಲ ಮಾತುಗಳು. ನಿಜವಾಗಿ ನಾನು ಹೇಳ್ತೀನಿ, ಒಬ್ಬ ನಿರ್ಮಾಪಕನಾಗಿ ಗುರು ಹೆಗ್ಡೆಗೆ ದೇವರಾಣೆ ಈ ವ್ಯಕ್ತಿಯಿಂದ ಯಾವತ್ತೊಂದು ಇಷ್ಟು ಸಮಸ್ಯೆ ಆಗಿಲ್ಲ. ಇದನ್ನ ಘಂಟಾಘೋಷವಾಗಿ ಹೇಳ್ತೀನಿ, ಮುಂದೆಯೂ ಅವರ ಸಪೋರ್ಟ್ ಇದೇ ಥರ ಇರಲಿ. ಯಾಕೆಂತ ಹೇಳಿದ್ರೆ ನಾನು ಸರ್ರವರ ಯಂಗರ್ ವರ್ಷನ್ ಮಾಡಿದ್ದೀನಿ. ನನ್ನ ಕ್ಯಾರೆಕ್ಟ್ರು ನೀವೆಲ್ಲರೂ ಬಿಟ್ಟು ಬಂದಿರೋ ಬಾಲ್ಯ, ಆದರೆ ಮರ್ತಿಲ್ಲ ಅಷ್ಟೆ. ಆ ಥರ ಒಂದು ತುಂಬ ಮುಗ್ಧವಾದ ಕ್ಯಾರೆಕ್ಟ್ರು. ಈ ಜಗತ್ತಿನ ಒಳ್ಳೆಯದು ಕೆಟ್ಟದ್ದು ಏನೇ ಇದ್ದರೂ ಅದ್ರ ಬಗ್ಗೆ ಚಿಂತೆ ಮಾಡಿದೆ. ಒಂದು ಜಾಲಿಯಾಗಿ ಓಡಾಡ್ಕೊತ ಇದ್ದಂಥ ಹುಡುಗಂಗೆ ಬರ್ತಾ ಬರ್ತಾ ಪ್ರೀತಿ ಅದು ಇದು ಆದಾಗ ಅವನು ಎದುರಿಸೋವಂಥ ಕೆಲವು ಸಿಚುವೇಶನ್ಗಳು ಹೆಂಗಿರುತ್ತೆ ಅನ್ನೋದು ನನ್ನ ಪಾತ್ರದ ಹೆಸರು ರಮೇಶ ಅಂತ. ಮೊದಲನೇದಾಗಿ ನನಗೆ ಈ ಅವಕಾಶ ಕೊಟ್ಟಂಥ ವಿನಯ್ ಸರ್ ಹಾಗೂ ಗುರು ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಕಿಟ್ಟಿ ಸರ್ನ, ಮೇಘನಾ ಮ್ಯಾಮ್ನ ನಾವು ನೋಡ್ತಾ ಬೆಳೆದಿದ್ವಿ. ಕಿಟ್ಟಿ ಸರ್ರಿಂದು ನಾವು ಸ್ಕೂಲಲ್ಲೆಲ್ಲ ಮಿಮಿಕ್ ಮಾಡ್ತಿದ್ವಿ. ಚೆನ್ನಾಗಿದೆಯಾ ಸರ್? ಇಲ್ಲ ಸರ್ ಮ್ಯಾಮ್ ನಾನು ಇವತ್ತು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ತುಂಬ ಖುಷಿ ಆಗ್ತಾ ಇದೆ. ಮತ್ತು ನಮ್ಮ ಫ್ರೆಂಡ್ಸು ನಾವು ತುಂಬ ಜಾಲಿಯಾಗಿ, ಈಗ ಬೇರೆ ಸಿನಿಮಾಗಳು ಮಾಡಿದಾಗ ಒಂದು ಕ್ಯಾರೆಕ್ಟರ್ ಅಂತ ಹೋದಾಗ ಅಲ್ಲಿ ಆ ಸಿಚುವೇಶನ್ ಸೀರಿಯಸ್ನೆಸ್ನ ನೋಡಿಕೊಂಡು ಅದನ್ನಷ್ಟೇ ಮಾಡ್ತೀವಿ. ಬಟ್ ಈ ಸಿನಿಮಾ ಮಾಡಬೇಕಾದ್ರೆ ಆ್ಯಕ್ಚುಲಾಗಿ ತುಂಬ ಎಂಜಾಯ್ ಮಾಡ್ಕೊತ ಮಾಡಿದಂಥ ಸಿನಿಮಾ ಇದು. ಮತ್ತು ನಮ್ಮ DOP ಸರ್ ಗುರುಪ್ರಶಾಂತ್ ಸರ್ ಅವರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಸಿದ್ದು ಅವರು ನಮಗೆ ಹಿಂದಿನ ದಿವಸ ಅವರೇ ನಮಗೆ ಕಾಪಿ ಕೊಡ್ತಿದ್ದಂಥವ್ರು, ನಾಳೆ ಏನಾಗುತ್ತೆ ಏನೇನು ಅಂತ ಸೆಟ್ಟಿಂದೆಲ್ಲ. ಅವರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಮಾತಾಡೋಕ್ಕೆ ಮುಖ್ಯವಾದ ಕಾರಣ ನಮ್ಮ ಗುರುಗಳು ಉಷಾ ಭಂಡಾರಿ ಮ್ಯಾಮ್ ಅವರೇ ನಮಗೆ ಮೊದಲಿಂದನೂ ಪುಷ್ ಮಾಡ್ತಾ ಸಪೋರ್ಟ್ ಮಾಡ್ತಾ ಇಲ್ಲಿವರೆಗೂ ತಂದು ನಿಲ್ಲಿಸಿದ್ದಾರೆ. ಅವರಿಗೆ ಥ್ಯಾಂಕ್ಸ್ ಹೇಳಿದರೆ ಅದು ತುಂಬ ಚಿಕ್ಕ ಮಾತಾಗುತ್ತೆ, ಏನು ಹೇಳೋಕ್ಕೆ ಗೊತ್ತಾಗ್ತಿಲ್ಲ. ಹಂಗಾಗಿ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಒಳ್ಳೇದಾಗಲಿ ಅಶ್ವ ಅವರೇ. ಗಾಡ್ ಬ್ಲೆಸ್.